ಜಾರಿ ಮಾಡಿದ್ರು ನಾವು ಮಾಡ್ತೀವಿ, ನಾವು ಡಿಸ್ಕಸ್ ಮಾಡ್ತೀವಿ. ಹೇಡಿತನದಿಂದ ಮನೆ ಕುತ್ಕೊಳೋದಲ್ಲ ಅಂತ ಹೇಳಿದ್ರು. 23+2 25ರಲ್ಲಿ ಟೋಟಲ್ 22 ಜನ ಅಟೆಂಡ್ ಆಗಿದ್ರು. ಅದರಲ್ಲಿ ನಮ್ಮ ರಶ್ಮಮ್ಮನ ಪರವಾಗಿ, ಅಧ್ಯಕ್ಷರ ಪರವಾಗಿ ನಮಗೆ 13 ಜನ ಸಿಕ್ಕಿದ್ದಾರೆ. ಅದಕ್ಕೆ 9 ಜನ ಇವತ್ತು ಅಪೋಸಿಟ್ ಆಗಿ ಬಣಕಾರ್ ಸುರೇಶ್ ಅವರು ಅಪೋಸಿಟ್ ಅವರಿಗೆ ಪರವಾಗಿ 9 ಆಗಿದೆ. ಒಟ್ಟಾರೆಯಾಗಿ MP MLA ಜೊತೆಗೆ 20 ಜನ ಒಟ್ಟಾರೆಯಾಗಿ ಇವತ್ತು ಅಧ್ಯಕ್ಷರ ಚುನಾವಣೆ. ರಶ್ಮಮ್ಮರು ಇವತ್ತು ಅಧ್ಯಕ್ಷರಾಗಿ ಮೊದಲನೇ ಅವಧಿಗೆ ಪಾರ್ಟ್ 2 ಇದು. ಇದರಲ್ಲಿ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಎಲ್ಲರೂ ಸೇರಿ ನಾವೆಲ್ಲರೂ ಯಾವುದೇ ಆಗಿರಲಿ ಒಂದು ಜವಾಬ್ದಾರಿ ಬಂದಂತಂದ್ರೆ ಮುಳ್ಳಿನ ಹಾಸಿಗೆ ಇದ್ದಂಗೆ ಅದೆಲ್ಲರೂ ಕೂಡ ಭಗವಂತ ಎಮ್ಮಗೆ ಇವತ್ತು ಏನು ಜವಾಬ್ದಾರಿ ಎಲ್ಲರೂ ಈ ಸಲ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಇದರಲ್ಲಿ ಯಾವುದೇ ಪಕ್ಷ ಇಲ್ಲಂಗೆ ಯಾವುದೇ ಇಲ್ಲಂಗೆ ವಿಶ್ವಾಸಕ್ಕೆ ತಗೊಂಡು ಪುರಸಭೆ ವ್ಯಾಪ್ತಿನಲ್ಲಿ, ಹಗರಿಬೊಮ್ಮನಹಳ್ಳಿ ಪುರಸಭೆ ವ್ಯಾಪ್ತಿನಲ್ಲಿ ಇವತ್ತು ಮಹಿಳೆಗೆ ಸಿಕ್ಕಿರ್ತಕ್ಕಂಥ, ಸಣ್ಣ ವಯಸ್ಸಿಗೆ ಸಿಕ್ಕಿರ್ತಕ್ಕಂಥದ್ದು ಈಗಾಗಲೇ ಮಹಿಳಾ ಮೀಸಲಾತಿದ್ದು, ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತೇವೆ. ಎಲ್ಲೇ ಇವತ್ತು ಪಕ್ಷ, ಕಾಂಗ್ರೆಸ್ ಪಕ್ಷ ಇವತ್ತು ಎಮ್ಮಗೆ ಮಾಡಿದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ಆದರ್ಶ ಆಡಳಿತ ಕೊಡಮ್ಮ ಅಂತ ಹೇಳಿ ಇವತ್ತು ಜವಾಬ್ದಾರಿಯನ್ನು ವಹಿಸಿದ್ರೆ ಅದರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳಿದ್ರೆ ನಾವು ಬಯಸ್ತೇವೆ. ಮೇಡಮ್ ಹೇಳಿ ಮೇಡಮ್, ಇವತ್ತೇನು ಅನಿಸ್ತದೆ ನಿಮಗೆ? ಇವತ್ತು ಈ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಅಧ್ಯಕ್ಷ ಅಧಿಕಾರ ಕೊಟ್ಟಿರುವ ಭೀಮನಾಯ್ಕ ಸರ್ ಆಗಿದ್ದು ಹಾಗೂ ತುಕಾರಾಂ ಸರ್ ಆಗಿದ್ದು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಕಾಂಗ್ರೆಸ್ ಸಿದ್ದರಾಮಯ್ಯ, DK ಶಿವಕುಮಾರ್ ಪಕ್ಷದಿಂದ ನಾನು ಅಧ್ಯಕ್ಷರಾಗಿ ನಮ್ಮ ಎಲ್ಲ ಪಕ್ಷದ ಸಹ ಸದಸ್ಯರು ನನಗೆ ಈ ಒಂದು ಸ್ಥಾನಕ್ಕೆ ಅವರು ಆಯ್ಕೆ ಮಾಡಿಕೊಟ್ಟಿದ್ದಕ್ಕೂ ಅವ್ರಿಗೂ ಧನ್ಯವಾದಗಳು ಅಂತ ತಿಳಿಸಿದಷ್ಟೇ. ಡೆವಲಪ್ಮೆಂಟ್ ಮಾಡ್ತೀನಿ, ಏನು ಆಶೀರ್ವಾದ ಮಾಡಿದ್ರೆ ಅಭಿವೃದ್ಧಿಗಳು ಅಂತ ಹೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅಲ್ಲ, ತಾವು ಇಲ್ಲಿ ಬಹಳಷ್ಟು ಬೊಮ್ಮನಹಳ್ಳಿಯಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ 2023 ಚುನಾವಣೆ, ಸಾರ್ವತ್ರಿಕ ಚುನಾವಣೆ ಆದಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಯಾವ ಯಾವ ಇಲಾಖೆಯಿಂದ ಎಷ್ಟೆಷ್ಟು ಅನುದಾನ ಬಂದಿದೆ ಅದರ ಅಂಕಿ ಅಂಶವನ್ನು ಶಾರ್ಟ್ಲಿ ಇನ್ನೊಂದು ವಾರ 15 ದಿವಸದ ಒಳಗಡೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಾನು ಹೇಳ್ತೀನಿ. ಯಾಕಂದ್ರೆ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿ ಸರ್ಕಾರದ ಅನುದಾನ ಏನು ಬಂದಿಲ್ಲ ಅಂತ ಹೇಳಿದ್ದಾರೆ. ಅವರು ಹ್ಯಾಬಿಟೇಟ್ ಕಂಪನಿಗೆ 200 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅದು ಕೆಲಸ ಎಲ್ಲಿ ಆಗಿದೆ ಅದನ್ನು ಕೂಡ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮತ್ತೆ ಹ್ಯಾಬಿಟೇಟಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಇದ್ದಿಲ್ಲ. ಅದು ಸಂಪೂರ್ಣ ಈ ರಸ್ತೆಗಳೆಲ್ಲ ಹದಗೆಟ್ಟಿದೆ. ಎಲ್ಲ ನೋಡ್ತಾ ಇದ್ದೀರಿ ನೀವೇ, ಎಲೆಕ್ಟ್ರಾನಿಕ್ ಮೀಡಿಯಾ, ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ನೀವು ಪತ್ರಿಕೆದೆಲ್ಲ ಬರೆದಿದ್ದೀರಿ, ನಾನು ಗಮನಿಸ್ತಾ ಇದ್ದೀನಿ. ಎಲ್ಲ ರಸ್ತೆಗಳು ನಮ್ಮ ಸರ್ಕಾರದಿಂದ ಬಂದಂತ ಅನುದಾನದಲ್ಲಿ ಮಾಡಬಹುದಾಗಿತ್ತು. ಎಲ್ಲೋ ಒಂದು ಕಡೆಗೆ ಹ್ಯಾಬಿಟೇಟಿಗೆ ಕೊಟ್ಟು ಅದರ ಉದ್ದೇಶ ಏನಂತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ರಲ್ಲಿ ಚುನಾವಣೆ ಆಗಿದೆ. ಈ ಚುನಾವಣೆ ಬಗ್ಗೆ ಏನಾದರೂ ಮಾತಾಡಿ, ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ. ಯಾವುದೇ ಆಗ್ಬೇಕಂದ್ರೆ ಟ್ರೇಲರ್ ಬಿಡ್ತಾರಲ್ಲ, ನಾಮಕರಣ ಮಾಡ್ತೀವಿ, ಹೆಸರು ನಾಮಕರಣ ಮಾಡ್ತಾರೆ, ಪಿಕ್ಚರ್ದು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಾದಾಗ ನಿಮ್ಮನ್ನೆಲ್ಲ ಕರೆಸಿ ನಿಮ್ಮನ್ನೆಲ್ಲ ಬಿಟ್ಟು ಮಾಡಕ್ಕಾಗತ್ತಾ? ಎಲ್ಲಿ ಏನೇ ಅಸಮಾಧಾನ ಇಲ್ಲ ಸರ್. ಇದ್ರ 13 ಓಟ್ ಬಿದ್ದೈತಲ್ಲ, ಅದ್ರ ಮೇಲೆನೆ ಬರೀಬೇಕು ನೀವು. ಅಸಮಾಧಾನ ಆಯ್ತು, ಒಗ್ಗಟ್ಟು. ಬಿಜೆಪಿಯಿಂದ 11 ಮಂದಿ ನಾವು ವಿಜೇತರಾಗಿದ್ವಿ. ಅದರಲ್ಲಿ 3 ಆಬ್ಸೆಂಟ್ ಆಗಿದ್ದಾರೆ. ಆ 3 ಈ ಬಿಜೆಪಿ ಪಕ್ಷಕ್ಕೆ ಮಾಡಿದ ಮೋಸ, ಆಮೇಲೆ ಅವರಿಗೆ ವೋಟ್ ಹಾಕಿ ಕಳಿಸಿರ್ತಕ್ಕಂಥ ಆ ಜನರ ಸಾರ್ವಜನಿಕರಿಗೆ ಮೋಸ ಮಾಡಿದ್ದಾರೆ. ಅವ್ರನ್ನ ನಾವು ಕರೆದಾಗ
ಎಲೆಕ್ಷನ್ ನೀವು ವಿಪ್ ಕೊಟ್ಟು ವಿಪ್ ಜಾರಿ ಮಾಡಿ ನಮ್ಮನ್ನ ನೀವು ಡಿಸ್ಕ್ವಾಲಿಫೈಡ್ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ರಿ, ನಾವು ಮತ್ತೆ ರೊಕ್ಕ ಐತಿ ಗೆಲ್ತೀವಿ ಅಂತ ಇದು ಒಂದು ಇದನ್ನಾಗಿ ಹೇಳಿದ್ದಾರೆ. ದುಡ್ಡಿನ ಮತ್ತು ಅಹಂಕಾರ ಪರ್ಫೆಕ್ಟ್ ಹೇಳಿರೋದು ಅಹಂಕಾರ 100%, ಹಾ 200% ಇದು ನಾನ್ ಗ್ಯಾರಂಟಿ. ಹಾ ಅದನ್ನ ಮಾತಾಡಿಲ್ಲ ಅಂತ ಹೇಳಿದಾರೆ ಅವರು. ಇದಕ್ಕೆ ನಿಮ್ಮ ಹತ್ರ ಉತ್ತರ ಕೊಡ್ಬೇಕು ಅವ್ರು. ಸರಿ ಸರಿ. ಹಾ ಇದು ನಿಮ್ಮ ಹತ್ರ ಉತ್ತರ ಕೊಡ್ಬೇಕು. ಈಗ ಏನ್ ಆಕ್ಷನ್? ಯಾರು ನಾವು ವಿಪ್ ಜಾರಿ ಮಾಡಿದ್ರು ನಾವು ಮಾಡ್ತೀವಿ, ನಾವು ಡಿಸ್ಕ್ವಾಲಿಫೈ ಮಾಡ್ತೀವಿ. ಹೇಡಿತನದಿಂದ ಮನೆ ಕುತ್ಕೊಳೋದಲ್ಲ ಅಂತ ಹೇಳಿದ್ರು. ಇವತ್ತಿನ ದಿನ ಬಿಜೆಪಿಯವರು 33% ಕೊಡ್ತೀವಿ ಅಂತ ಮೂಗಿ ತುಪ್ಪ ಹಚ್ಚೋ ಕೆಲಸವನ್ನ ಮಹಿಳೆಯರಿಗೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಮ್ಮ ಭೀಮಾನಾಯಕ್ ಸರ್ ಅವರು, ನಮ್ಮ MP ಸರ್ ಮಾಡೇ ತೋರಿಸ್ಬಿಟ್ಟಾರೆ. ಅಧ್ಯಕ್ಷರು ಸಹ ಮಹಿಳೆ, ಉಪಾಧ್ಯಕ್ಷರು ಸಹ ಮಹಿಳೆ. ಸ್ವಲ್ಪ ತಡೆಯಪ್ಪ ಸ್ವಲ್ಪ.